ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಕನ್ನಡ ಚಿತ್ರರಂಗದಲ್ಲಿ ಬರಲಿದೆ ಒಂದು ಡಿಫರೆಂಟ್ ಮೂವಿ. ಇದು ಇಬ್ಬರೇ ನಟಿಸಿ ಚಿತ್ರೀಕರಿಸಿದ ಸಿನಿಮಾ ಅಂದ್ರೆ ಹಲವು ಕಲಾವಿದರು ಬೇಕು. ಕ್ಯಾಮರಾಮನ್, ನಿರ್ದೇಶಕ, ನಟ, ನಟಿ, ಚಿತ್ರೀಕರಣಕ್ಕೆ ಹಲವು ಸಹಾಯಕರು ಬೇಕು ಅಲ್ವಾ? ಆದ್ರೆ ಇಬ್ಬರೇ ನಟಿಸಿ ಅದೇ ಇಬ್ರು ಛಾಯಾಗ್ರಾಹಕರಾಗಿ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಮೈಸೂರಿನ ಕುವೆಂಪು ನಗರದ ನಾಗರಾಜ್ ಹಾಗೂ ಕೃಷ್ಣನಾಗ್ ಇಬ್ಬರೇ V2 ಎಂಬ ಸಿನಿಮಾವನ್ನ ಸದ್ದಿಲ್ಲದೆ ನಿರ್ಮಿಸುತ್ತಿದ್ದಾರೆ. ನಾಗರಾಜ್ ಅಲಿಯಾಸ್ ಭಯಾನಕ ನಾಗ್ ರವರು ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿರುವ ಈ ಚಿತ್ರದಲ್ಲಿ ಇಬ್ಬರೇ ಕಲಾವಿದರು, ಅವರೇ ಕ್ಯಾಮೆರಾಮೆನ್ಗಳು ಸಹ. V2 ಸಿನಿಮಾ ಚಿತ್ರೀಕರಣವನ್ನು ನಾಗರಾಜ್ ಮತ್ತು ಅವರ ಸ್ನೇಹಿತ ಸೇರಿ ಇಬ್ಬರೇ ನಿರ್ಮಿಸುತ್ತಿದ್ದು, ಸಹಾಯಕ್ಕಾಗಿ ವಿಕ್ರಮ್ ಎಂಬ ಯುವಕನನ್ನ ಬಳಸಿಕೊಳ್ಳಲಾಗಿದೆ. 2 ಗಂಟೆ 15 ನಿಮಿಷ ಇರುವ ಚಿತ್ರ ಈಗಾಗಲೇ 80% ಪೂರ್ಣಗೊಂಡಿದ್ದು, ಕ್ಲೈಮ್ಯಾಕ್ಸ್ ಮಾತ್ರ ಬಾಕಿ ಇದೆಯಂತೆ. 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋ ಚಿತ್ರ ಮೈಸೂರು, ಚಾಮುಂಡಿ ಬೆಟ್ಟ, ಶ್ರೀರಂಗಪಟ್ಟಣ, ಕರಿಘಟ್ಟ ಸೇರಿದಂತೆ ಮೈಸೂರಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ V2 ಚಿತ್ರೀಕರಣ ಮಾಡಲಾಗಿದೆ. ಅಂದಹಾಗೆ ಇಬ್ರು ಅಭಿನಯಿಸುವಾಗ ಮತ್ತೊಬ್ಬ ಕಲಾವಿದ ಕ್ಯಾಮೆರಾ ಹ್ಯಾಂಡಲ್ ಮಾಡಿ, ಮತ್ತೋರ್ವ ನಟನೆ ಮಾಡುವಾಗ ಇನ್ನೊಬ್ಬ ಕ್ಯಾಮೆರಾ ಹ್ಯಾಂಡಲ್ ಮಾಡಿ ಚಿತ್ರ ನಿರ್ಮಿಸಲಾಗುತ್ತಿದೆ. ಹಣದ ಹಿಂದೆ ಬಿದ್ದು ಕೆಲವರು ಯಾವ ರೀತಿ ತಮ್ಮ ಜೀವನವನ್ನೇ ಕಳೆದುಕೊಳ್ತಾರೆ, ಕಷ್ಟ ಹಾಗೂ ಮಾನಸಿಕ ಒತ್ತಡಕ್ಕೆ ಸಿಲುಕಿ ವಾಮಮಾರ್ಗದ ಮೂಲಕ ಹಣ ಸಂಪಾದಿಸಲು ಹೋಗಿ ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದು ಚಿತ್ರದ ಸಾರಾಂಶ. ಈ ಭಯಾನಕ ನಾಗರಾಜ್ ಸಿನಿಮಾ ಹುಚ್ಚಿನಿಂದ ತಮ್ಮ ಮಗಳ ಮದುವೆಗೆ ಕೂಡಿಟ್ಟಿದ್ದ ಹಣವನ್ನು ಚಿತ್ರಕ್ಕಾಗಿ ವೆಚ್ಚ ಮಾಡಿದ್ದಾರೆ. ಚಿತ್ರ ಗೆದ್ದೆ ಗೆಲ್ಲತ್ತೆ, ಪ್ರೇಕ್ಷಕ ಪ್ರಭು ನಮ್ಮ ಕೈ ಹಿಡಿತಾನೆ ಎಂಬ ನಂಬಿಕೆ ಅವರಿಗಿದೆಯಂತೆ. ಸಿನಿಮಾದಲ್ಲಿ ಹೊಡೆದಾಟ, ಬಡದಾಟ, ಮರ ಸುತ್ತುವ ಹಾಡುಗಳು ಇಲ್ವಂತೆ. ಒಟ್ನಲ್ಲಿ ಈ ಚಿತ್ರದಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಅಂತೂ ಇದ್ದೇ ಇದೆ. ಅದೇನು ಅಂತ ಗೊತ್ತಾಗಬೇಕಾದ್ರೆ ನಾವು ಚಿತ್ರ ರಿಲೀಸ್ ಆಗೋವರೆಗೂ ಕಾಯಲೇಬೇಕು. ಇನ್ನಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.